ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ನೀಟ್ ವೈದ್ಯಕೀಯ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಕೆಲವು ತುರ್ತು ಮಾಹಿತಿಗಳು ಬಂದಿವೆ. ಹೌದು. ಅದರಲ್ಲೂ ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವತ್ತು ಸೆಪ್ಟೆಂಬರ್ 22 ಮತ್ತೆ ನಾಳೆ ಸೆಪ್ಟೆಂಬರ್ 23ಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯವಾದ ಸೂಚನೆಗಳಿದೆ. ಖಂಡಿತ ಬಹಳ ಮುಖ್ಯವಾದ ಅಪ್ಡೇಟ್ಸ್ ಇವು. ಹೌದು. ಹಾಗಾಗಿ ಈ ವಿವರಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಮೊದಲು ಇವತ್ತು ಸಂಜೆ ಮುಗಿಯೋ ಒಂದು ಅವಕಾಶ ಇದೆ. ಕೆಇಎದವರು ಕ್ವಿಟ್ ಪೋರ್ಟಲ್ ಅಂತ ಓಪನ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಅಲ್ಲ ಅನ್ಸುತ್ತೆ. ಹೌದು, ಇದು ಎಲ್ಲರಿಗೂ ಅಲ್ಲ. ಆಕ್ಚುಲಿ ಈ ಪೋರ್ಟಲ್ ವಿಶೇಷವಾಗಿ ಯಾರಿಗೆ ಕೆಇಎ ಮೂಲಕ ಸೀಟು ಸಿಕ್ಕಿದೆ ಮತ್ತೆ ಅದರ ಜೊತೆಗೇನೆ ಅಖಿಲ ಭಾರತ ಕೋಟಾ ಅಂದ್ರೆ ಎಐಕ್ಯೂನಲ್ಲೂ ಸೀಟು ಸಿಕ್ಕಿದ್ಯೋ ಅಂತವ್ರಿಗೆ ಮಾತ್ರ. ಓ, ಅಂದ್ರೆ ಡಬಲ್ ಅಲಾಟ್ಮೆಂಟ್ ಆದವರಿಗೆ. ಹೌದು. ಒಂದು ವೇಳೆ ಅವರು ಕೆಇಎ ಸೀಟು ಬೇಡ ಎಐಕ್ಯೂ ಸೀಟನ್ನೇ ಇಟ್ಕೊಳ್ತೀನಿ ಅಂತ ಅನ್ಕೊಂಡ್ರೆ ಅವರು ತಮ್ಮ ಕೆಇಎಸ್ ಸೀಟನ್ನ ಬಿಟ್ಕೊಡೋಕೆ ಇವತ್ತು ಸಂಜೆ 5 ಗಂಟೆಯೊಳಗೆ ಈ ಪೋರ್ಟಲ್ ಬಳಸಬಹುದು. ಸಂಜೆ 5 ಗಂಟೆ ಅಷ್ಟೇನಾ? ಅಷ್ಟರೊಳಗೆ ಮಾಡ್ಲೇಬೇಕು? ಹೌದು, ಅದೇ ಡೆಡ್ಲೈನ್. ಹಾಗಾದ್ರೆ ಇದು ಎಐಕ್ಯೂ ಆಯ್ಕೆ ಮಾಡೋರಿಗೆ ಒಂದು ಕ್ಲಿಯರ್ ಆದ ದಾರಿ ಆಯ್ತು. ಸರಿ, ಇದರಿಂದ ಬೇರೆಯವ್ರಿಗೂ ಯಾವ್ದಾದ್ರು ಅನುಕೂಲ ಆಗುತ್ತಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಈ ಕ್ವಿಟ್ ಪೋರ್ಟಲ್ ಇರೋದ್ರಿಂದ ಆ ಸೀಟ್ಗಳು ಬೇಗ ಖಾಲಿ ಆಗುತ್ತವಲ್ಲ. ಆಗ ಮುಂದಿನ ರೌಂಡ್ನಲ್ಲಿ ಬೇರೆ ಅರ್ಹ ವಿದ್ಯಾರ್ಥಿಗಳಿಗೆ ಆ ಸೀಟ್ಗಳು ಸಿಗೋಕೆ ಸಹಾಯ ಆಗುತ್ತೆ. ಹೌದು ಹೌದು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಮೊದಲನೇ ರೌಂಡಲ್ಲಿ ಸೀಟ್ ಸಿಕ್ಕಿ ಕಾಲೇಜ್ಗೆ ರಿಪೋರ್ಟ್ ಮಾಡಿ ಆದ್ರೆ ಈಗ ಆ ಸೀಟು ಬೇಡ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಳ್ಳೋರಿದ್ದರಲ್ಲ, ಅಂಥೋರು ಅವರು ಇವತ್ತು ಸಂಜೆ 5 ಗಂಟೆಯೊಳಗೆ ತಮ್ಮೆಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನೇರವಾಗಿ ಕೆಇಎ ಆಫೀಸ್ಗೆ ಹೋಗಿ ಭೇಟಿ ಮಾಡಬೇಕು. ಅವ್ರು ಪೋರ್ಟಲ್ ಬಳಸೋ ಹಾಗಿಲ್ಲ, ಆಫೀಸ್ಗೆ ಹೋಗ್ಬೇಕಾ? ಇಲ್ಲ, ಅವರು ಖುದ್ದಾಗಿ ಹೋಗ್ಲೇಬೇಕು. ಇದು ಕಡ್ಡಾಯ. ಅಬ್ಬಾ, ಅಂದ್ರೆ ಇವತ್ತು ಸಂಜೆ 5 ಗಂಟೆ ಅನ್ನೋದು 2 ಬೇರೆ ಬೇರೆ ಗುಂಪುಗಳಿಗೆ ಬಹಳ ಮುಖ್ಯವಾದ ಗಡುವು. ಸರಿ, ಇದು ಇವತ್ತಿನ ವಿಷಯ ಆಯ್ತು. ನಾಳೆ ಬಗ್ಗೆ ಏನು? ನಾಳೆನೂ ಬಹಳ ಮುಖ್ಯವಾದ ದಿನ ಅಲ್ವಾ? ಹೌದು ಹೌದು, ನಾಳೆ ಕೂಡ ಬಹಳ ಕ್ರಿಟಿಕಲ್ ದಿನ. ರಿಸಲ್ಟ್ಸ್ ಬಗ್ಗೆ ಏನಿದೆ? ನಾಳೆ ಅಂದ್ರೆ ಸೆಪ್ಟೆಂಬರ್ 23ರಂದು ಬೆಳಿಗ್ಗೆ 11 ಗಂಟೆ ನಂತರ ನೀಟ್ ಯುಜೆ ಕರ್ನಾಟಕದ ಅಡಿಯಲ್ಲಿ ಎಲ್ಲರೂ ಕಾಯ್ತಾ ಇರೋ 2ನೇ ಸುತ್ತಿನ ಎಂಬಿಬಿಎಸ್ ಬಿಡಿಎಸ್ ಸೀಟು ಹಂಚಿಕೆ ಫಲಿತಾಂಶ. ಓಕೆ. ಹಾಗೂ 3ನೇ ಸುತ್ತಿನ ಎಯುಎಸ್ಎಚ್ ಸೀಟು ಹಂಚಿಕೆಯ ಫಲಿತಾಂಶ ಇವೆರಡೂ ಕೆಇಎ ಪೋರ್ಟಲ್ನಲ್ಲಿ ಪ್ರಕಟ ಆಗ್ಲಿವೆ. ಸರಿ, 11 ಗಂಟೆ ನಂತರ ನಾಳೆ. ಹೌದು. ಫಲಿತಾಂಶ ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಟೈಮ್ ಲೈನ್ ಇದೆ. ಹೌದಾ? ಹೌದು. ಸೀಟು ಸಿಕ್ಕಿದ ಅಭ್ಯರ್ಥಿಗಳು ಸೆಪ್ಟೆಂಬರ್ 23ರಿಂದ 26ರ ನಡುವೆ ಅಂದ್ರೆ ನಾಳೆಯಿಂದ 26ನೇ ತಾರೀಕಿನ ಒಳಗೆ ನಿಗದಿತ ಶುಲ್ಕ ಪಾವತಿಸಬೇಕು. ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಾದ್ರೆ ಶುಲ್ಕ ಪಾವತಿಗೆ ಸುಮಾರು 3 ದಿನ ಟೈಮ್ ಸಿಗತ್ತೆ. 23, 24, 25, 26 4 ದಿನಗಳು. ಸರಿ, ಕಾಲೇಜ್ಗೆ ರಿಪೋರ್ಟ್ ಮಾಡೋಕೆ? ಅದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 28 ಸಂಜೆ 5:30. ಓಕೆ, 28ನೇ ತಾರೀಕು ಸಂಜೆ 5:30. ಹೌದು. ಅಂದ್ರೆ ಫೀಸ್ ಕಟ್ಟಿದ ಮೇಲೆ ತಮ್ಮೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಕ್ಕೆ ಸುಮಾರು 2 ದಿನಗಳ ಕಾಲಾವಕಾಶ ಸಿಗತ್ತೆ. 27 ಮತ್ತು 28. ಅಬ್ಬಾ, ನಿಜಕ್ಕೂ ಎಲ್ಲ ತುಂಬಾ ಫಾಸ್ಟಾಗಿ ನಡೀತಿದೆ. ಸಮಯದ ಒತ್ತಡ ಅಂತೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ಈ ಸೀಟು ಬಿಟ್ಕೊಡುವ ವಿಷಯ ಇದೆಯಲ್ಲ, ಫ್ರೀ ಎಕ್ಸಿಟ್ ಅಥವಾ ಸೀಟ್ ಸರೆಂಡರ್, ಇದರಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇರ್ಬೋದಾ? ಅದನ್ನ ಸ್ವಲ್ಪ ಕ್ಲಿಯರ್ ಮಾಡೋಣವಾ? ಖಂಡಿತ ಮಾಡೋಣ. ಯಾಕೆಂದ್ರೆ ಇದರಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಅದೇನಂದ್ರೆ ನಾಳೆ ರಿಸಲ್ಟ್ ಬರುತ್ತಲ್ಲ, ಆ 2ನೇ ರೌಂಡ್ನಲ್ಲಿ ಸೀಟ್ ಸಿಕ್ಕಿ ಆದ್ರೆ ಅವರಿಗೆ ತಮ್ಮ ಎಐಕ್ಯೂ ಸೀಟು ಹೆಚ್ಚು ಇಷ್ಟ ಆಗಿ ಅದನ್ನೇ ಉಳಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅಂಥವರು ಇವತ್ತು ಸಂಜೆ 5 ಗಂಟೆಯೊಳಗೆ ಕ್ವಿಟ್ ಪೋರ್ಟಲ್ ಮೂಲಕ ತಮ್ಮ ಕೆಇಎಸ್ ಸೀಟನ್ನ ಯಾವುದೇ ಪೆನಾಲ್ಟಿ ಇಲ್ಲದೆ ಬಿಟ್ಟುಕೊಡಬಹುದು ಅಂತ ಕೆಎಎ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ನಾಳೆ ರಿಸಲ್ಟ್ ನೋಡಿ ಇವತ್ತಿನ ಅವಕಾಶ ಅವರಿಗಿಲ್ಲ. ಇವತ್ತೇ ಡಿಸೈಡ್ ಮಾಡಿರೋರು ಮಾತ್ರ ಪೋರ್ಟಲ್ ಬಳಸಬಹುದು. ಅಲ್ಲ, ಸಣ್ಣ ತಿದ್ದುಪಡಿ. ಇವತ್ತು ಪೋರ್ಟಲ್ ಇರೋದು ಈಗಾಗಲೇ ಕೆಇಎ ಮತ್ತು ಎಐಕ್ಯೂ ಎರಡೂ ಕಡೆ ಸೀಟು ಸಿಕ್ಕಿರೋವರಿಗೆ. ನಾಳೆ ರೌಂಡ್ 2 ರಿಸಲ್ಟ್ ಬಂದ ಮೇಲೆ ಅವರಿಗೆ ಸೀಟು ಸಿಕ್ಕಿದ್ರೆ ಆಗ ಅವರು ರಿಪೋರ್ಟ್ ಮಾಡ್ಬೇಕೋ ಬೇಡವೋ ಎಂದು ನಿರ್ಧರಿಸಲು ಸಮಯ ಇರತ್ತೆ. ಅದೇ ಇವತ್ತಿನ ಕ್ವಿಟ್ ಪೋರ್ಟಲ್ ಅವಕಾಶ ಈಗಾಗಲೇ ಸೀಟು ಹೊಂದಿರೋವರಿಗೆ, ಮೊದಲ ಸುತ್ತಿನ ಸೀಟು ಪಡೆದವರು. ಮೊದಲನೇ ರೌಂಡಲ್ಲೇ ಸೀಟು ಒಪ್ಕೊಂಡವರಿಗೆ ಈ ಪೋರ್ಟಲ್ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಅದು ಬಹಳ ಮುಖ್ಯವಾದ ವ್ಯತ್ಯಾಸ. ಯಾರು ಮೊದಲನೇ ಸುತ್ತಿನಲ್ಲಿ ಕೆಇಎ ಸೀಟು ಪಡೆದು ಕಾಲೇಜ್ಗೆ ರಿಪೋರ್ಟ್ ಮಾಡಿ ಆಗಿದೆ, ಈಗ ಅವರಿಗೆ ಆ ಸೀಟು ಬೇಡ ಅಂತ ಅನ್ಸಿದ್ರೆ ಅವರು ಖುದ್ದಾಗಿ ಕೆಇಎ ಕಚೇರಿಗೆ ಹೋಗ್ಲೇಬೇಕು. ಸರಿ ಸರಿ. ಹೌದು, ಅವರಿಗೆ ಕ್ವಿಟ್ ಪೋರ್ಟಲ್ ಸೌಲಭ್ಯ ಇಲ್ಲ. ಮತ್ತೆ ನಿಯಮಗಳ ಪ್ರಕಾರ ಅವರಿಗೆ ಪೆನಾಲ್ಟಿ ಕೂಡ ಅಪ್ಲೈ ಆಗಬಹುದು. ಗೊತ್ತಾಯ್ತು. ಅಂದ್ರೆ ಪೋರ್ಟಲ್ ಇವತ್ತು ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ. ಬೇರೆಯವರು ಅಂದ್ರೆ ರೌಂಡ್ 1 ಅವರು ಆಫೀಸ್ಗೆ ಹೋಗ್ಬೇಕು.
ಕ್ಲಿಯರ್ ಆಯ್ತು. ಈ ಎಲ್ಲ ವಿವರಗಳನ್ನ ನೋಡಿದ್ರೆ ನಿಜಕ್ಕೂ ಈ ಪ್ರವೇಶ ಪ್ರಕ್ರಿಯೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಲ್ವಾ? ಮತ್ತೆ ಟೈಮಿಂಗ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಹೌದು. ಪ್ರತಿಯೊಂದು ಹಂತದಲ್ಲೂ ಆ ನಿಗದಿಪಡಿಸಿದ ಗಡುವಿನೊಳಗೆ ಕೆಲಸ ಮಾಡಲೇಬೇಕು. ಕೆಲವೇ ಗಂಟೆಗಳ ಗಡುವು ಮಿಸ್ ಮಾಡ್ಕೊಂಡ್ರೂ ಕೂಡ ಒಂದು ಒಳ್ಳೆ ಸೀಟೆ ಕೈತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ನಿಜ. ಈ ಕ್ಷಿಪ್ರವಾದ ಬೆಳವಣಿಗೆಗಳು ಅಲ್ವಾ, ಒಂದರ ಹಿಂದೆ ಒಂದು ಡೆಡ್ಲೈನ್ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ಎಷ್ಟು ಒತ್ತಡದಲ್ಲಿರ್ತಾರೆ ಅಂತ ಅನ್ಸುತ್ತೆ. ಸದಾ ಮಾಹಿತಿ ಚೆಕ್ ಮಾಡ್ತಾ ಬೇಗ ಬೇಗ ನಿರ್ಧಾರ ತಗೋಬೇಕು. ಹೌದು, ಅದು ನಿಜಕ್ಕೂ ದೊಡ್ಡ ಸವಾಲು. ಈ ಒತ್ತಡವನ್ನು ನಿಭಾಯಿಸೋದು ಹೇಗೆ ಅನ್ನೋದು ಬಹುಶಃ ಈ ಪ್ರಕ್ರಿಯೆಯ ಒಂದು ಭಾಗವೇ ಆಗ್ಬಿಟ್ಟಿದೇನೋ ಅಂತನೂ ಅನ್ಸುತ್ತೆ.